हुबली के डॉक्टर्स ने सिर्फ 25 हफ्तों में पैदा होने वाले बच्चे की जान बचाकर एक नायाब तिब्बी कामयाबी हासिल की है। हुबली के रहने वाले संजना और सागर गुनाचारी की दूसरी औलाद की ख्वाहिश कई मुश्किलात का शिकार तो हुई, इसके बावजूद अपने ख्वाब को हकीकत बनते देखकर वालिदैन खुशी से झूम उठे। सितंबर के महीने में संजना को हमल के दौरान पेचीदगियों के बायस स्पर्श अस्पताल में दाखिल कराया गया। 20 हफ्तों में ही उनका रहम कमज़ोर होने लगा और पानी बहने लगा। डॉक्टर्स ने हमल को 25 हफ्तों तक रोकने की कोशिश की, लेकिन बचने के इम्कानात निहायत कम थे। फिर भी डॉक्टर्स ने इमरजेंसी डिलीवरी करवाई और सिर्फ 840 ग्राम वज़न के बच्चे को इंटेंसिव केयर वार्ड में रखा गया। तो प्री ಮೆಚುರಿಟಿ ಇಟ್ ವಾಸ್ ಅ ರಿಯಲ್ ಚಾಲೆಂಜ್ ಈ ಪ್ರೆಗ್ನೆನ್ಸಿಯಲ್ಲಿ ಇದು ಇತ್ತು. ಸೊ ಒಂದೇನಂತಂದರೆ ನಮಗೆ ಪ್ರೀ ಮೆಚುರಿಟಿ ಆಗಬೇಕಾದ್ರೆ ಬ್ರೈನ್ ಬ್ಲೀಡ್ ಆಗುತ್ತೆ. ಬ್ರೈನ್ ಬ್ಲೀಡಿಂಗ್ ಆಗಬಾರ್ದು, ಬ್ರೈನ್ ನ್ಯೂರೋ ಪ್ರೊಟೆಕ್ಷನ್ ಸಿಗಬೇಕು ಅಂತ ನಾವು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅಂತ ಕೊಡ್ತೀವಿ. ಅದರದ್ದೆಲ್ಲ ಪ್ರೋಟೋಕಾಲ್ಸ್ ಇದ್ದಾವೆ ಹಿಂಗೆ ಕೊಡಬೇಕು ಅಂತ. ಅದು ಮಾಡಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ಮೇಯ್ನಾಗಿ ಲಂಗ್ಸ್ ಮೆಚೂರ್ ಆಗಿರೋಂಗಿಲ್ಲ. ಲಂಗ್ಸಲ್ಲಿ ಬೀಡ್ ಆಗುತ್ತೆ, ಟ್ರೇಕಿಯಾದಲ್ಲಿ ಬೀಡ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಅದು ಮೆಚುರಿಟಿ ಸಿಗಬೇಕಂತ ಅದ್ರದ್ದು ಏನೇನು ಇಂಜೆಕ್ಷನ್ ಇದೆ ಅದು. ಆಮೇಲೆ ಇನ್ಫೆಕ್ಷನ್ ರೇಟ್ ವಿಲ್ ಬಿ ಮೋರ್ ಬಿಕಾಸ್ ನೀರು ಹೋಗ್ತಾ ಇರ್ತಲ್ಲ. ಅದು ಇನ್ಫೆಕ್ಷನ್ ಆಗಬಾರ್ದು ಅಂತ ಅದಕ್ಕೆ ಏನೇನು ಬ್ಲಡ್ ಟೆಸ್ಟ್ ಎಲ್ಲ ಇರ್ತವೆ ಮಾನಿಟರ್ ಮಾಡೋಕ್ಕೆ. ಆ ಬ್ಲಡ್ ಟೆಸ್ಟ್ ಮಾನಿಟರ್ ಮಾಡಿ ಅವ್ರಿಗೆ ಇಂಜೆಕ್ಷನ್ಸ್ ಕೊಟ್ಟು ಅದನ್ನೆಲ್ಲ ಮಾನಿಟರ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಆಮೇಲೆ ನೀರು ಕಂಪ್ಲೀಟಾಗಿ 100% ಹೋದ್ರೂ ಕೂಡ ಮಗು ಉಳಿಯೋ ಸಾಧ್ಯತೆ ಇರೋಂಗಿಲ್ಲ. ಅದಕ್ಕೆ ನಾನು ಸ್ಕ್ಯಾನ್ ಮಷಿನ್ ಆ್ಯಕ್ಚುಲಿ ಅಲ್ಲಿ ಸ್ಕ್ಯಾನ್ ಮಷಿನ್ ಇರೋದಕ್ಕೋಸ್ಕರ ಒಬ್ಬರು ಕಾರ್ಡಿಯಾಲಜಿಸ್ಟ್ ಕಡೆ ರೆಂಟ್ ತೊಗೊಂಡು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಇದು ಸಿಗ್ತಾಯಿತ್ತು ನಮಗೆ. ಅವ್ರೇನು ಎಕೋ ಮಾಡ್ತಾರಲ್ಲ, ಹಾರ್ಟಿನ ಸ್ಕ್ಯಾನ್ ಮಾಡ್ತಾರಲ್ಲ, ಅದು ಸುಟ್ಕೇಸ್ ಥರ ಇರುತ್ತೆ. ಅದನ್ನು ತೊಗೊಂಡು ಮಾರ್ನಿಂಗ್ ಈವ್ನಿಂಗು ನೀರಿಗೆಲ್ಲ ಕ್ಯಾರಿಯೇಬಲ್ ಬಿಕಾಸ್ ಇವರು ಸೆಕೆಂಡ್ ಫ್ಲೋರಲ್ಲಿದ್ದರು. ಅಲ್ಲಿ ಸ್ಕ್ಯಾನ್ ಮಷಿನ್ದು ಇದಾಗ್ತಿತ್ತು ಅಂತ ಅವ್ರದ್ದು ರೆಂಟಲ್ಲಿ ತೊಗೊಂಡು ಮಾರ್ನಿಂಗ್ ಈವ್ನಿಂಗ್ ಎಲ್ಲ ನೋಡ್ಕೊಂಡು ನೀರು ಎಲ್ಲಿವರೆಗೂ ನಮಗೆ ಬೇಬಿ ಬದುಕೋ ಚಾನ್ಸಸ್ ಇದೆ ಅಲ್ಲಿ ತನೂ ಕಂಟಿನ್ಯೂ ಮಾಡಿ, ಒಂದ್ಸಲ ನೀರು ಕಡಿಮೆ ಆಗ್ತಿದೆ, ನೋ ಜೋರು ಬರ್ತಾ ಇದೆ ಅಂದಾಗ ಅವ್ರಿಗೆ ನಾವು ಡೆಲಿವರಿ ಮಾಡಿದ್ವಿ. ನಮ್ಮಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಸ್ಪರ್ಶ ಹಾಸ್ಪಿಟಲಲ್ಲಿ ಇದೇ ಮೊದಲನೇ ಬಾರಿಗೆ ಅಂದರೆ ಎಂಟೈರ್ ನಾರ್ತ್ ಕರ್ನಾಟಕ ರೀಜನಲ್ಲಿ 25 ವಾರ ಮಗು ಜನಿಸಿರೋದು. ಅಂದರೆ 6 ತಿಂಗಳು ಅಲ್ಲಿ ಮಗು ಜನನವಾಗಿ ಈ ಮಗು 80 ದಿನ ICUದಲ್ಲಿ ಇಟ್ಟು ಅದನ್ನು ಆರಾಮ ಮಾಡಿ ಮಗುನ ತಾಯಿಯಿಂದ ಮತ್ತು ಪೋಷಕರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಹುಟ್ಟಿದಾಗ 840 ಗ್ರಾಮ್ ಇದ್ದಿದ್ದು ಈ ಮಗು 25 ವಾರಕ್ಕೆ. ಈಗ ಮಗು 1 kg 600 ಗ್ರಾಮಿಗೆ ಮಗುವನ್ನು ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಮಗು ಬೆಳವಣಿಗೆ ಎಲ್ಲ ಚೆನ್ನಾಗಿರೋದು ಈಗ ಸದ್ಯಕ್ಕೆ. ಹುಟ್ಟಿದಾಗ ಈ ಮಗುದು ಪರ್ಸೆಂಟೇಜ್ ಆಫ್ ಸರ್ವೈವಲ್ ನಾವುಗಳು, ಯಾಕಂದರೆ ಇಷ್ಟು ಸಣ್ಣ ಮಕ್ಕಳನ್ನು ಹ್ಯಾಂಡಲ್ ಮಾಡದೇ ಇರೋ ಕಾರಣ ನಾವು 0% ಕೊಟ್ಟಿದ್ವಿ. ಅಂದರೂ ಪೇರೆಂಟ್ಸ್ ಅವ್ರದ್ದು ತಂದೆ ತಾಯಂದರು ಏನೇ ಆಗಲಿ ನಮ್ಮಲ್ಲಿ ಟ್ರೈ ಮಾಡಿ ಅಂದಿರೋ ಸಂಬಂಧ ಇದರ ಜೊತೆಗೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ದ ಬೇಬಿ ಹ್ಯಾಸ್ ಸರ್ವೈವ್ಡ್. ಇದು ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಸರ್. ಕರ್ನಾಟಕದಲ್ಲಿ ಸೌತ್ ಬೆಂಗಳೂರಲ್ಲಿ ಮಣಿಪಾಲದಲ್ಲಾಗಲಿ ಇಲ್ಲ ಕ್ಲೌಡ್9ಅಲ್ಲಾಗಲಿ ಇಲ್ಲ ಓಮಲ್ಲಾಗಲಿ ಇದಕ್ಕಿಂತ ಸಣ್ಣ ಮಕ್ಕಳನ್ನು ಹೊರಗಡೆ ತೆಗೆದಾರೆ. ಮೊನ್ನೆನೇ ಒಂದು ಬೇಬಿ 23 ವಾರಕ್ಕೆ ಬೆಂಗಳೂರಲ್ಲಿ ಹೊರಗಡೆ ತೆಗೆದಿದ್ದಾರೆ. ಅದು ಟ್ವಿನ್ಸ್ ಇತ್ತು. दैट हैज़ ऑल्सो कम आउट. ये सिंगल सर. एक महीने तक बच्चा NICU में वेंटिलेटर पर रहा और दिमाग, फेफड़ों और दीगर अहम आज़ा की नशोनुमा के लिए खुसूसी इलाज किया गया। आहिस्ता आहिस्ता बच्चा सेहतमंद होने लगा और माँ का दूध भी पीने लगा। अस्पताल से डिस्चार्ज के वक्त बच्चे का वज़न 1.6 किलोग्राम था। 12 साल से शादी के बंधन में बंधे इस जोड़े को अपने पहले बच्चे के बाद मज़ीद औलाद नहीं हो रही थी। ರಿಪೋರ್ಟ್ ಆಜ್ ಕಲ್ಮೇಶ್ ಮಂಡ್ಯಾಲ. ಭಾಳ ಬೇಗ ಆಗಿದೆ ಸರ್ ನಮ್ಮ ಡೆಲಿವರಿ. ಡಿಸೆಂಬರಿಗೆ ಕೊಟ್ಟಿದ್ರು ನಮಗೆ, ಸೆಪ್ಟೆಂಬರಿಗೆ ಆಗಿದೆ. ಮಗು ಕೈಗೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ, ಬಂತು, ಭಾಳ ಖುಷಿ ಆಯಿತು. ನಮ್ಮ ಸೀಮಾ ಮೇಡಮ್ ಮತ್ತು ಮಾರ್ತಾಂಡಪ್ಪ ಸರ್ ಇದ್ದಿದ್ದಕ್ಕೆ ನನ್ನ ಮಗು ಕೈಗೆ ಬಂತು ಅಷ್ಟೇ ಸರ್. ಹಾಂ, ಫ್ರೀ ಮೆಚೂರ್. ಮಗು ಎಲ್ಲ ಹೆಲ್ದಿ ಇತ್ತು, ಆದರೆ ವಾಟರ್ ಬ್ರೇಕ್ ಆಗಿ ನಮಗೆ ಬೇಗ ಡೆಲಿವರಿ ಆಗಿಬಿಡ್ತು. ಅದ್ರ ಸಂಬಂಧ ಮಗು ಉಳಿಯಲ್ಲ ಅಂತ ಹೇಳಿದ್ರು ಫಸ್ಟ್. ಆಮೇಲೆ ಅವನು ಟ್ರೀಟ್ಮೆಂಟಿಗೆ ಸ್ಪಂದಿಸ್ದ. ಆಮೇಲೆ ಚೆನ್ನಾಗಾಯಿತು. ಹಾಂ, ಚೆನ್ನಾಗಿ. ಇಲ್ಲ ಸರ್. ಹಾಂ, ಮಗುನೇ ಹೆಲ್ದಿ ಇದೆ ಸರ್. ಟ್ರೀಟ್ಮೆಂಟ್ ಕೊಡುವಾಗ ಚೆನ್ನಾಗಿ ಅನಿಸ್ತಿತ್ತು ಸರ್. ಅದು ಮೊದಲು ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ
ಅವನ ಡೆವಲಪ್ಮೆಂಟ್ ಆಗ್ತಿದ್ನಲ್ಲ ಆವಾಗ ಖುಷಿ ಆಗ್ತಾಯಿತ್ತು, ಏನಾಗಲ್ಲ ನಮ್ಮ ಹುಡುಗಗೆ ಚೆನ್ನಾಗಾಗತ್ತೆ ಅಂತ ಅನಿಸ್ತಾಯಿತ್ತು.